ನೋಡಿ, ನಾನು ಡಾಕ್ಟರ್ ವಿಶ್ವಾಸ್ ಅಂತ, ಕೋರಮಂಗಲ UPSC ಡಾಕ್ಟರ್. ಇವತ್ತು ನಮ್ಮ ಹಾಸ್ಪಿಟಲ್ ಅಲ್ಲಿ ನೋಡಿ, ಇದೊಂದು ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಹೇಳಿ ನಾವು ಆರ್ಗನೈಸ್ ಮಾಡಿದೀವಿ. ಇದನ್ನ ಯಾಕೆ ಆರ್ಗನೈಸ್ ಮಾಡಿದೀವಿ ಅಂತ ಹೇಳಿದ್ರೆ 2003 ಇಂದ ಸ್ಟಾರ್ಟ್ ಆಗಿದ್ದು. ನಮ್ಮ ಗೌರ್ಮೆಂಟ್ ಕರ್ನಾಟಕ ಸರ್ಕಾರದಿಂದ ಆಯೋಜಿಸಿದ್ದು. ಇದು 2003ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ನಮ್ಮ ಕರ್ನಾಟಕದಲ್ಲೇನೆ ಆಲ್ ಓವರ್ ಇಂಡಿಯಾದಲ್ಲಿ 8 ರಿಂದ 9 ಲಕ್ಷ ಜನ ಸೂಸೈಡ್ ಮಾಡಿಕೊಂಡು ಸಾವಿಗೀಡಾಗ್ತಾ ಇದ್ದಾರೆ. ಇದೊಂದು ಅವೇರ್ನೆಸ್ ತಂದು ಇದನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಇದೊಂದು ಆಯೋಜನೆ ಮಾಡಿ ಇದೊಂದು ಡೇ ಅಂತ ಮಾಡಬೇಕು. ಸೆಪ್ಟೆಂಬರ್ 10ನೇ ತಾರೀಕು ಪ್ರತಿ ವರ್ಷ ಇದನ್ನ ಆಚರಣೆ ಮಾಡಿ ಜನರಿಗೆ ಅರಿವು ಮೂಡಿಸಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದು. ಈಗ ಇದಕ್ಕೆ ಟ್ರೀಟ್ಮೆಂಟ್ ಅಂತ ತಗೊಂಡ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ಗಿಂತ ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್, ಕ್ವಾಲಿಟಿ ಆಗಿರುವಂತಹ ಮೆಡಿಸಿನ್ಸ್ ಸರ್ಕಾರ ಕೊಡ್ತಾ ಇದೆ ಈಗ. ಸೊ ಜನ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕು, ಇದಕ್ಕೆ ಪ್ರೈವೇಟ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು ಅಂತ ಏನಿಲ್ಲ. ಪ್ರತಿಯೊಂದಕ್ಕೂ ನಮ್ಮ ಸರ್ಕಾರದಿಂದನೂ, ಸರ್ಕಾರದ ವತಿಯಿಂದನೂ ಪ್ರತಿಯೊಬ್ಬ ಡಾಕ್ಟರ್ನೂ ಅವೈಲೇಬಲ್ ಇರ್ತಾರೆ. ನಿಮ್ಮಾನ್ಸ್ಗಳಾಗಲಿ, ನಮ್ಮ UPSCಗಳಾಗಲಿ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳಲ್ಲಿ, ನಮ್ಮ ಕ್ಲಿನಿಕ್ಗಳಲ್ಲಿ ಪ್ರತಿಯೊಂದರಲ್ಲೂ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ. ಸೊ ಇದ್ರ ಬಗ್ಗೆ ಅರಿವು ಮೂಡಿಸಿ ನಾವೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ. ಸರ್, ಲೈಕ್ ಇವಾಗಲೂ BBMP ನಮ್ಮ ಹಾಸ್ಪಿಟಲ್ ಗೌರ್ಮೆಂಟ್ ಸರ್ಕಾರ ಕಡೆಯಿಂದ ಇಷ್ಟು ಸೌಲಭ್ಯಗಳು ಕೊಟ್ಟಿದೆ. ಆದ್ರೂ ತುಂಬಾ ಜನ ಅವ್ರಿಗೆ ಗೊತ್ತಿಲ್ಲದೇನು ಗೊತ್ತಿಲ್ಲ, ಬಟ್ ಜಾಸ್ತಿ ಪ್ರಿಫರ್ ಮಾಡೋದು ಪ್ರೈವೇಟ್ ಹಾಸ್ಪಿಟಲ್ಸ್. ಪ್ರೈವೇಟ್ ಹಾಸ್ಪಿಟಲ್ಸ್ ಪ್ರಿಫರ್ ಮಾಡ್ತಾ ಇದಾರೆ ಜನ. ಅದಕ್ಕೋಸ್ಕರನೇ ಅಲ್ವಾ ಈಗ ನಾವು ಇದನ್ನ ನೋಡಿ ಪ್ರಿವೆನ್ಷನ್ಸ್ ನಾವು ಪ್ರತಿಯೊಂದಕ್ಕೂ ಕೊಡ್ತಾ ಇದೀವಿ ಈಗ. ಸೊ ಜನಕ್ಕೆ ಇದ್ರ ಬಗ್ಗೆ ಅರಿವಿಲ್ಲ. ಸೊ ಜನ ಫಸ್ಟ್ ಬಂದು ನೋಡಿದ್ರೆ ಅಲ್ವಾ ಗೊತ್ತಾಗುತ್ತೆ ಯಾವ ತರ ಟ್ರೀಟ್ಮೆಂಟ್ ಇದೆ, ಯಾವ ತರ ಫೆಸಿಲಿಟಿ ಇದೆ ಅಂತ ಹೇಳಿದ್ರೆ. ಜನರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿದ್ರೆ ಹೇಗೆ ಅಂದ್ರೆ ಅಲ್ಲಿ ಏನ್ ಟ್ರೀಟ್ಮೆಂಟ್ ಇರಲ್ಲ ಅನ್ನೋ ಒಂದು ಮನೋಭಾವನೆ ಇದೆ ಪೇಷಂಟ್ಸ್ ಇದೆ ಈಗ. ಸೊ ಅದನ್ನ ಮನಸ್ಸಿಂದ ತೆಗೆದಾಕಿ ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ನಮ್ಮಲ್ಲಿ ಫೆಸಿಲಿಟೀಸ್ ಇದೆ, ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಜನ ಬಂದು ತಿಳ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎಲ್ಲರೂ ಬಂದು ನೋಡಿ ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಯಾವ ತರ ಫೆಸಿಲಿಟೀಸ್ ಇದೆ ಅಂತ. ಸೊ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಲ್ಸೋ ಕಂಪೇರ್ ಟು ಪ್ರೈವೇಟ್. ಲಕ್ಷ್ಮೀತಾಜ್ ಅಂತ ಕೋರಮಂಗಲದಲ್ಲಿ LHP ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನೀವು ಹೇಳಿದ್ರಿ ಗೌರ್ಮೆಂಟ್ ಹಾಸ್ಪಿಟಲ್ಗಿಂತ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ತುಂಬಾ ಇದು ಇಂಪ್ರೂವ್ಮೆಂಟ್ ಇದೆ ಇದು ಅಂತ ಹೇಳ್ಬಿಟ್ಟು. ಈಗ ಯಾಕಂದ್ರೆ ಈ ತರ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾವೇನ್ ಆಶಾ ವರ್ಕರ್ಸ್ಗೆ ಏರಿಯಾಗಳಲ್ಲಿ ನಾವು ಸರ್ವೆ ಮಾಡ್ತಾ ಇರುವಾಗ ಪ್ರತಿಯೊಂದು ಆಶಾ ವರ್ಕರ್ಸ್ ಪ್ರತಿಯೊಂದು ಮನೆಗೆ ವಿಸಿಟ್ ಕೊಟ್ಟಾಗ ಅವರು ಇದ್ರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಹೇಳ್ತಿದ್ದಾರೆ. ರೆಫರಲ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಇದೆ, ನಿಮಾನ್ಸ್ ಇಂದ ಡಾಕ್ಟರ್ಸ್ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತೆ ನಮ್ಮ BBMP ಅಲ್ಲೇ ಒಂದು ಇದನ್ನ ಆರ್ಗನೈಸ್ ಮಾಡಿಕೊಂಡು ಎವರಿ ಫ್ರೈಡೆ ರೆಫರಲ್ ಹಾಸ್ಪಿಟಲ್ ಅಲ್ಲಿ ಇಂಥ ಮೆಂಟಲ್ ಹೆಲ್ತ್ ಪೇಷಂಟ್ ಯಾರ್ಯಾರು ಇರ್ತಾರೆ ಅಂತ ಕೇಸ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ನಿಮಾನ್ಸ್ ಹೋದ್ರೆ ಒಂದು ಪೇಷಂಟ್ ಬೆಳಗ್ಗೆ ಹೋದ್ರೆ ಅವ್ರಿಗೆ 2 ಡೇಸ್ 3 ಡೇಸ್ ಆದ್ರೂ ಟ್ರೀಟ್ಮೆಂಟ್ ಸಿಗೋದು ಕಷ್ಟ. ಅಂತದ್ರಲ್ಲಿ ನಮ್ಮ BBMP ಅಲ್ಲೇ ಫ್ರೈಡೆ ಟೈಮು ಮತ್ತೆ ವೆಡ್ನೆಸ್ಡೇ ಟೈಮು ಈ ತರ ಡಾಕ್ಟರ್ಸ್ ಬಂದು ಇಲ್ಲೇ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇದನ್ನ ಪೇಷಂಟ್ಗಳು ಯೂಸ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೇಕು ಅಂತ ನಂಗೊಂದು ಅನಿಸಿಕೆ. ನಾನು ನರ್ಸಿಂಗ್ ಆಫೀಸರು, ಕೋರಮಂಗಲ UPSC ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಈಗ ವರ್ಲ್ಡ್ ಸೂಸೈಡ್ ಪ್ರಿವೆಂಟಿವ್ ಡೇ ನಾವು ಮಾಡ್ತಾ ಇದ್ದೀವಿ ಹಾಸ್ಪಿಟಲಲ್ಲಿ. ನಮ್ಮ ಹಾಸ್ಪಿಟಲಲ್ಲಿ BBMP ಅಲ್ಲಿ ಪ್ರತಿಯೊಂದು ಪ್ರೋಗ್ರಾಮ್ಸು ನಮಗೆ ನಡೀತಾ ಹೋಗ್ತಾ ಇದೆ. ಅದರಲ್ಲಿ ನಾವು ಮಂಗಳವಾರ ಮತ್ತು ಬುಧವಾರ ನಾವು ಒಂದು ಮಧ್ಯಾಹ್ನ 2 o'clock ಮೇಲೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಡಾಕ್ಟರ್ಸ್ ಎಲ್ಲ ಅಥವಾ ಕೌನ್ಸಿಲರ್ಸ್ ಎಲ್ಲರೂ ವೆಡ್ನೆಸ್ಡೇ ಆ್ಯಂಡ್ ಟ್ಯೂಸ್ಡೇ 2 ದಿವಸನೂ 2 o'clock ಮೇಲೆ NGOಸ್ಗಳು ನಮಗೆಲ್ಲ ಟೈಅಪ್ ಆಗಿ ಬಂದ್ಬಿಟ್ಟು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾರಾದ್ರೂ ನಿಮ್ಮ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಇರೋರು ಅಥವಾ ಈ ಥರ ಮಾನಸಿಕವಾಗಿ ಒಳಗಡೆ ಒತ್ತಡಗಳು ಜಾಸ್ತಿ ಆಗಿ ಅವರು ಅಂತರನ ನಿಮ್ಗೆ ಕಂಡು ಬಂದಲ್ಲಿ ನಮ್ಮ ಹಾಸ್ಪಿಟಲ್ನ ನೀವು ಮೀಟ್ ಆದರೆ ಡಾಕ್ಟರ್ಗಳೆಲ್ಲ ಇರ್ತಾರೆ. ಅವ್ರ ಕಡೆಯಿಂದ ನಮಗೆ ಟ್ರೀಟ್ಮೆಂಟ್ ಎಲ್ಲ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.